ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಜಿಲ್ಲೆ ಅವರ ಮುಖಾಂತರ ವಕ್ಫ್ ತಿದ್ದುಪಡಿ ಮಸೂದೆ 2025 ವಿರೋಧಿಸಿ ಈ ಮಸೂದೆಯನ್ನ ಹಿಂಪಡೆಯಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿ ಅವರಿಗೆ ಮನವಿ. ಕೇಂದ್ರ ಸರ್ಕಾರವು ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿ ಹೊಸ ತಿದ್ದುಪಡಿ ಮಸೂದೆ 2025 ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಬಹುಮತ ಇರುವುದರಿಂದ ಕಾಯ್ದೆಯನ್ನ ಪಾಸ್ ಮಾಡಿದೆ. ಮುಂದುವರೆದು ಗೌರವಾನ್ವಿತ ರಾಷ್ಟ್ರಪತಿಗಳು ಈ ಬಿಲ್ ಅನ್ನು ಅಂಗೀಕರಿಸುತ್ತಾರೆ. ಈ ಶಾಸನವು ಮುಸ್ಲಿಂ ಸಮುದಾಯದ ವಕ್ಫ್ ಆಸ್ತಿಗಳನ್ನು ಕಬಳಿಸಲು ಮಾಡಿರುವ ಕುತಂತ್ರದ ಕಾಯ್ದೆಯಾಗಿದೆ. ಈ ಕಾಯ್ದೆಯಲ್ಲಿ 1955ರ ಕಾಯ್ದೆಯ ಅನೇಕ ಅಂಶಗಳನ್ನು ಕೈಬಿಡಲಾಗಿದೆ. ಈ ತಿದ್ದುಪಡಿ ಕಾಯ್ದೆಯು ಮುಸ್ಲಿಂ ಸಮುದಾಯದ ಸಾಮಾಜಿಕ ಪರಂಪರೆ ಹಾಗೂ ವೈಯಕ್ತಿಕ ಕಾನೂನಿಗೆ ವಿರುದ್ಧವಾಗಿರುತ್ತೆ. ಸದರಿ ಕಾಯ್ದೆ ಸಮಿತಿಯಲ್ಲಿ ಮುಸ್ಲಿಮೇತರ ಸದಸ್ಯರನ್ನ ಸೇರಿಸಿರುವುದು ಇದು ಕಾನೂನು ಬಾಹಿರವಾಗಿದೆ. ಸಂವಿಧಾನದ 14ನೇ ವಿಧಿ 25, 26 ವಿಧಿಗಳ ಉಲ್ಲಂಘನೆಯಾಗಿದೆ. ಯಾವುದೇ ವ್ಯಾಜ್ಯಗಳು ಬಂದರೆ ಅದನ್ನ ಬಗೆಹರಿಸುವ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರುವುದು ಕೂಡ ಸಂಶಯಕ್ಕೆ ಎಡೆಮಾಡಿಕೊಡುತ್ತೆ. ನ್ಯಾಯಾಲಯಗಳ ಅಧಿಕಾರ, ಸರ್ವೆ ಮಾಡುವ ವಿಧಾನ ಮುಂತಾದವುಗಳು ಮುಸ್ಲಿಂ ಸಮುದಾಯಕ್ಕೆ ಮಾರಕವಾಗಿರುತ್ತೆ. ಪ್ರಯುಕ್ತ ದಯಾಳುಗಳು ಆದ ತಾವುಗಳು ಸದರಿ ವಕ್ಫ್ ತಿದ್ದುಪಡಿಯನ್ನ ಮಸೂದೆಯನ್ನ ಹಿಂಪಡೆದು ಮುಸ್ಲಿಂ ಸಮುದಾಯಕ್ಕೆ ಆಗ್ತಾ ಇರುವ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಂಧುಗಳೇ, ಈ ಬಿಜೆಪಿ ಕೇಂದ್ರ ಸರ್ಕಾರ ಬಂದಾಗಿನಿಂದ ಅಲ್ಪಸಂಖ್ಯಾತರಿಗೆ ಒಂದಿಲ್ಲ ಒಂದು ಕಿರುಕುಳ ಕೊಡ್ತಾನೇ ಬಂದಿದೆ ಇಲ್ಲಿವರೆಗೆ. ಅದಕ್ಕಾಗಿ ಇವತ್ತು ನಮ್ಮ ಸಮಾಜದವರು ವಕ್ಫ್ ಬೋರ್ಡ್ ಬಗ್ಗೆ ಈ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡಿ ಪ್ರತಿಯೊಂದು ಮುಸಲ್ಮಾನರನ್ನ ಅಲ್ಪಸಂಖ್ಯಾತರನ್ನ ವಿರೋಧವಾದಂಥ ಕಾನೂನುಗಳನ್ನು ಪಾಸ್ ಮಾಡಿ ಈ ಸಮಾಜವನ್ನು ಒಡೆದಾಳ್ತಕ್ಕಂಥ ನೀತಿ ಅವರು ಕೇಂದ್ರ ಸರ್ಕಾರದವರು ಮಾಡ್ತಾರೆ. ಮುಂದಿನ ದಿನದಲ್ಲಿ ಇದೇ ಥರ ತಾವು ಟಾರ್ಗೆಟ್ ಮಾಡಿದರೆ ಈ ಸಮುದಾಯ ಸಹಿಸಲ್ಲ ಅಂಥೇಳಿ ಇವತ್ತಿನ ಒಂದು ಉದಾಹರಣೆ ಇದು. ರ್ಯಾಲಿಯ ಮುಖಾಂತರ ಈ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಮಾಜದ ಕಡೆಯಿಂದ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಬಂಧುಗಳೇ, ಈ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಅನೇಕ ವರದಿಗಳು ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಬಹಳಷ್ಟು ಇದರಲ್ಲಿಂದ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯ ಅಂದರೆ ಈ ಅಲ್ಪಸಂಖ್ಯಾತರ ಸಮುದಾಯ ಅಂತ ಅನೇಕ ಸಾಚಾರ ಕಮಿಟಿ ವರದಿ ಇರ್ಬೋದು, ಬೇರೆ ಬೇರೆ ಕಮಿಟಿಗಳು ಇವತ್ತು ಕೊಟ್ಟಿದ್ದಾರೆ. ಅದು ಬಿಟ್ಟು ಅವರ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡೋದು ಬಿಟ್ಟು ಅವರು ಆದಂಥ ವಕ್ಫ್ ಬೋರ್ಡು ಅದು ನಮ್ಮ ಸಮುದಾಯದ ಎಲ್ಲರೂ ಒಂದು ದಾನ, ಒಂದು ದೇಣಿಗೆ ಕೊಟ್ಟಂಥ ಒಂದು ಆಸ್ತಿ ಕಬಳಿಸ್ಲಿಕ್ಕೆ ಈ ಕೇಂದ್ರ ಸರ್ಕಾರ ಹುನ್ನಾರ ಮಾಡೋಕ್ಕೆ ಇವತ್ತು ನಡೆದಿದೆ. ಅದಕ್ಕಾಗಿ ಇವತ್ತು ನಾವು ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಮುಂದೆ ಬರ್ತಕ್ಕಂಥದಿಂದಲ್ಲಿ ತಕ್ಷಣದಿಂದ ಈ ಕಾನೂನು ಕೇಂದ್ರ ಸರ್ಕಾರ ವಾಪಸ್ ತಕ್ಷಣದಿಂದ ಪಡಿಬೇಕು. ಇಲ್ಲಾಂದರೆ ದೇಶಾದ್ಯಂತ ಪ್ರತಿ ಗ್ರಾಮೀಣ ಮಟ್ಟದಲ್ಲಿನೂ ನಾವು ವಕ್ಫ್ ಬೋರ್ಡ್ ಬಿಲ್ ಪರವಾಗಿ ನಾವು ವಿರೋಧ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಈ ಸಮುದಾಯ ಯಾವಾಗಲೂ ಈ ಬಡತನದಲ್ಲಿ ಇದ್ದಂಥ ಎಲ್ಲರಿಗೆ ಒಂದು ನೋಡ್ತಕ್ಕಂಥ ಈ ವಕ್ಫ್ ಬೋರ್ಡ್ ಆಸ್ತಿನ ಜನರಿಗೆ ಇಲ್ಲಿವರೆಗೆ ಶಿಕ್ಷಣ ಆರ್ಥಿಕವಾಗಿ ಅದು ನೋಡ್ಕೊಂತ ಬಂದಂಥ ಒಂದು ಸಂಸ್ಥೆ ಆಗಿರೋದರಿಂದ ಕೇಂದ್ರ ಸರ್ಕಾರ ಇದರ ಮೇಲೆ ಕಣ್ಣು ಹಾಕ್ಯದ. ಇದನ್ನು ತಕ್ಷಣದಿಂದ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾವು ಬೀದಿಗೆ ಇಳಿದು ನಾವು ಹೋರಾಟ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ. ನೀವು ನೋಡ್ರಿ, ಪ್ರತಿಯೊಂದು CRC ಇರ್ಬೋದು, NRC ಇರ್ಬೋದು, ಇಂಥ ಕಾನೂನುಗಳನ್ನು ಇವರು ಬೇಕಂತಲೇ ನಮ್ಮ ಸಮುದಾಯನ ಒಡೆದು ಆಳಕ್ಕೆ ಪ್ರಯತ್ನ ಮಾಡ್ತೀರಿ, ನಾವು ಮಾಡ್ಲಿಕ್ಕೆ ಬಿಡಲ್ಲ ಅಂಥೇಳಿ ಇಲ್ಲಿ ಮಾತಾಡಲಿಕ್ಕೆ ಈ ಮಾಧ್ಯಮ ಮುಖಾಂತರ ಕೇಂದ್ರ ಸರ್ಕಾರ, BJP ಸರ್ಕಾರ ಇನ್ನು ಮುಂದಲಿಂತ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ಮ ಅಭಿವೃದ್ಧಿ ಮಾಡ್ಲಿಕ್ಕೆ ಭಾಳಷ್ಟು ಕಾನೂನುಗಳದಾವ. ರೈತರ ಪರವಾಗಿ ಕಾಳಜಿ ವಹಿಸ್ರಿ, ಕಾರ್ಮಿಕರ ಪರವಾಗಿ ಕಾಳಜಿ ವಹಿಸ್ರಿ, ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡೋದಕ್ಕೆ ಕಾಳಜಿ ವಹಿಸ್ರಿ. ಅದು ಭ್ರಷ್ಟಾಚಾರದ ವಿರುದ್ಧ ನೀವು ಧ್ವನಿ ಎತ್ತರಿ, ನಾವು ನಿಮಗೆ ಜೊತೆಗಿರ್ತೀವಿ. ಇವತ್ತು ದೇಶದಲ್ಲಿ ಇನ್ನು ಪ್ರತಿಭಟನೆಯಲ್ಲಿ ಮುಖಂಡರು ಆದ ಆರಿಫ್ ಕಾಡೂರು, ಕೆಪಿಸಿಸಿ ರಾಜ್ಯ ಸಂಯೋಜಕರು ಆದ ರಾಜ್ ಮೈನುದ್ದೀನ್ ಜಮಾದರ್, ಮಾಜಿ ಕೌನ್ಸಿಲರ್ ಅಬ್ದುಲ್ ಕರೀಂ, ಭಾಷಾ ಮಿಯಾ ನಾಯ್ಕೋಡಿ, ಯಾಕೂಬ್ ಸೈಷಾನ್ ಕೆಂಭಾವಿ, ಖಾಜಾ ಪಟೇಲ್, ಜಿಲಾನಿ ಸಾಬ್ ಸೇರಿ ನೂರಾರು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.